ಒಂದು ಕಡೆ ಮೋದಿ ಪಟ್ಟಾಭಿಷೇಕಕ್ಕೆ ಕೌಂಟ್ಡೌನ್ ಶುರುವಾಗಿದ್ರೆ ಅತ್ತ ಆಂಧ್ರದಲ್ಲಿ ಗೆಲುವಿನ ನಗಾರಿ ಬಾರಿಸಿರುವ ಚಂದ್ರಬಾಬು ನಾಯ್ಡು ಪ್ರಮಾಣ ವಚನಕ್ಕೂ ಕ್ಷಣಗಣನೆ ಶುರುವಾಗಿದೆ. ಇದೇ ಜೂನ್ 12ರಂದು ಪ್ರಮಾಣ ವಚನ ಸಮಾರಂಭ ನಡೆಯಲಿದ್ದು ಸಿದ್ಧತೆಗಳು ಆರಂಭವಾಗಿವೆ. ಈ ಸುದ್ದಿಗಳನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ತೆಲುಗುದೇಶಂ ಪಕ್ಷದ ನಾರಾ ಚಂದ್ರಬಾಬು ನಾಯ್ಡು ಮತ್ತೆ ಆಂಧ್ರಪ್ರದೇಶದ ಸಿಎಂ ಆಗಲಿದ್ದು ಮುಹೂರ್ತ ಫಿಕ್ಸ್ ಆಗಿದೆ. ನಾಯ್ಡು ಜೂನ್ 12ರಂದು ಸಂಜೆ 4:55ಕ್ಕೆ ಆಂಧ್ರಪ್ರದೇಶ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಟಿಡಿಪಿ ಮೂಲಗಳು ತಿಳಿಸಿವೆ. ಭಾನುವಾರ ಸಂಜೆ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಬುಧವಾರ ಸಂಜೆ ಚಂದ್ರಬಾಬು ನಾಯ್ಡು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಭಾರತ ದೇಶದಲ್ಲಿ ಇನ್ನು 6 ತಿಂಗಳಿನಿಂದ 1 ವರ್ಷದೊಳಗೆ ಮಧ್ಯಂತರ ಲೋಕಸಭಾ ಚುನಾವಣೆ ನಡೆಯುವ ಸಾಧ್ಯತೆ ಇದೆಯಂತ ಕಾಂಗ್ರೆಸ್ ನಾಯಕ ಮತ್ತು ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಹೇಳಿದ್ದಾರೆ. ದಿನಕ್ಕೆ 3 ಬಟ್ಟೆ ಬದಲಿಸುತ್ತಿದ್ದ ಮೋದಿ ಈಗ 3 ಕಾರ್ಯಕ್ರಮಗಳಿಗೆ ಒಂದೇ ಧಿರಿಸು ಧರಿಸುತ್ತಿದ್ದಾರೆ ಅಂತ ಲೇವಡಿ ಮಾಡಿದ್ರು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಮಹಾರಾಷ್ಟ್ರದಲ್ಲಿ ಕೇವಲ 9 ಸ್ಥಾನಗಳನ್ನ ಗೆದ್ದಿರೋದಕ್ಕೆ ನೈತಿಕ ಹೊಣೆ ಹೊತ್ತು ತಾವು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಘೋಷಿಸಿದ್ದಾರೆ. ಆದ್ರೆ ಫಡ್ನವೀಸ್ ರಾಜೀನಾಮೆ ಪ್ರಸ್ತಾಪವನ್ನ ತಿರಸ್ಕರಿಸಿರುವ ಅಮಿತ್ ಶಾ ತಮ್ಮ ಕೆಲಸದಲ್ಲಿ ಮುಂದುವರಿಯುವಂತೆ ಸೂಚನೆ ಕೊಟ್ಟಿದ್ದಾರೆ. ರಾಜೀನಾಮೆ ಯೋಚನೆ ಬಿಟ್ಟು ಮೋದಿ ಪ್ರಮಾಣ ವಚನಕ್ಕೆ ಬರುವಂತೆ ಹೇಳಿದ್ದಾರಂತೆ. ಖಲಿಸ್ತಾನಿಗಳ ಕಥೆಯನ್ನ ಶೀಘ್ರದಲ್ಲೇ ತೆರೆ ಮೇಲೆ ತರೋದಾಗಿ ಕಂಗನಾ ರಣೌತ್ ಹೇಳಿದ್ದಾರೆ. ಸಿಐಎಎಫ್ ಮಹಿಳಾ ಪೇದೆ ಹಲ್ಲೆಗೆ ಸಂಬಂಧಿಸಿದಂತೆ ಪೋಸ್ಟ್ ಹಾಕಿರುವ ಕಂಗನಾ, ಇಂದಿರಾ ಗಾಂಧಿ ಹತ್ಯೆಯ ಫೋಟೋವನ್ನ ಕಂಗನಾ ಶೇರ್ ಮಾಡಿದ್ದಾರೆ. ಎಮರ್ಜೆನ್ಸಿ ಚಿತ್ರ ತನ್ನ ಸ್ವಂತ ಮನೆಯಲ್ಲೇ ನಿಶಸ್ತ್ರಗೊಂಡ ವೃದ್ಧೆಯೊಬ್ಬಳನ್ನ ಆಕೆಯ ಭದ್ರತೆಯ ಜವಾಬ್ದಾರಿ ಹೊತ್ತ ವ್ಯಕ್ತಿಗಳು ಹೇಗೆ ಕೊಂದರು ಎಂಬುದನ್ನ ಶೀಘ್ರದಲ್ಲೇ ತೋರಿಸಲಿದೆ ಅಂತ ಕಂಗನಾ ಹೇಳಿದ್ದಾರೆ. ಚಂಡೀಗಢ ವಿಮಾನ ನಿಲ್ದಾಣದಲ್ಲಿ ಸಂಸದೆ ಕಂಗನಾಗೆ ಕಪಾಳಮೋಕ್ಷ ಮಾಡಿದ್ದ ಸಿಐಎಸ್ಎಫ್ ಸಿಬ್ಬಂದಿ ಕುಲ್ವಿಂದರ್ ಕೌರ್ನನ್ನ ಅಮಾನತುಗೊಳಿಸಲಾಗಿದೆ. ಆದ್ರೆ ಕುಲ್ವಿಂದರ್ ಕೌರ್ ಅವರನ್ನ ಕೆಲಸದಿಂದ ವಜಾಗೊಳಿಸಿದ್ರೆ ಅವರಿಗೆ ನಾನು ಕೆಲಸ ನೀಡ್ತೀನಿ ಅಂತ ಬಾಲಿವುಡ್ ಗಾಯಕ ವಿಶಾಲ್ ಡಡ್ಲಾನಿ ಹೇಳಿದ್ದಾರೆ. ಈ ಬಗ್ಗೆ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿದ್ದು, ಕೌರ್ ವಿರುದ್ಧ ಸಿಐಎಸ್ಎಫ್ ಕ್ರಮ ಕೈಗೊಂಡ್ರೆ ನಾನು ಆಕೆಗೆ ಕೆಲಸ ಕೊಡ್ತೇನೆ, ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್ ಅಂತ ಬರೆದಿದ್ದಾರೆ. ಸಂಸದೆ ಕಂಗನಾ ರಣೌತ್ಗೆ ಕಪಾಳಮೋಕ್ಷ ಮಾಡಿದ ಪ್ರಕರಣದಲ್ಲಿ ಭಾರತೀಯ ಕಿಸಾನ್ ಯೂನಿಯನ್ ಮುಖಂಡ ರಾಕೇಶ್ ಟಿಕಾಯತ್ ಸಿಐಎಸ್ಎಫ್ ಸಿಬ್ಬಂದಿ ಬೆಂಬಲಕ್ಕೆ ನಿಂತಿದ್ದಾರೆ. ಫೇಸ್ಬುಕ್ನಲ್ಲಿ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಟಿಕಾಯತ್ ಅಲ್ಲಿ ಕಪಾಳಮೋಕ್ಷ ಮಾಡಿಲ್ಲ, ಅಲ್ಲಿ ಜಗಳವಾಗಿರಬಹುದು, ಅದರಿಂದ ಆಕೆಗೆ ನೋವಾಗಿರಬಹುದು ಅಷ್ಟೇ ಅಂತ ಹೇಳಿದ್ದಾರೆ.